ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಸುಮಾರು ಜನ ಕೇಳ್ತಾ ಇದ್ರು ನನ್ನ ಒಂದು GB ವಾಟ್ಸಪ್ ಟೆಂಪ್ರವರಿ ಬ್ಯಾನ್ ಆಗಿದೆ, ಇದಕ್ಕೆ ಏನು ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಏನಪ್ಪ ಅಂತ ನೋಡಿದ್ರೆ, ಅಲ್ಲಿ ಟೆಂಪ್ರವರಿ ಬ್ಯಾಂಡ್ ಅಂತ ಬರುತ್ತಲ್ಲ, ಟೈಮಿಂಗ್ಸ್ ಓಡ್ತಾ ಇರುತ್ತೆ ನೋಡಿ. ಸೊ ಟೈಮಿಂಗ್ಸ್ ಮುಗಿದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ವಾಟ್ಸಪ್ ಬರುತ್ತೆ, ಅದಾದ್ಮೇಲೆ ಮತ್ತೆ ಟೆಂಪ್ರವರಿ ಬ್ಯಾಂಡ್ ಅಂತಾನೆ ಬರುತ್ತೆ. ಅಲ್ಲಿ ಕೆಳಗೆ ಲರ್ನ್ ಮೋರ್ ಅಂತ ಐತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ವಾಟ್ಸಪ್ನ ಅಫಿಷಿಯಲ್ ವೆಬ್ಸೈಟ್ಗೆ ತಗೊಂಡೋಗುತ್ತೆ. ಅಲ್ಲಿ ವಾಟ್ಸಪ್ನವರು ಏನು ಹೇಳಿದಾರಪ್ಪ ಅಂದರೆ ಅಫಿಷಿಯಲ್ ವಾಟ್ಸಪ್ ಕಂಪನಿಯಿಂದ ಏನು ಹೇಳ್ತಿದ್ದಾರೆ ಅಂದರೆ, ನೀವೇನು ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ ಅದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಅಂದರೆ ಅನ್ವಾಂಟೆಡ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಸೊ ಇದು ಹೇಗೆ ನಡೆಯುತ್ತಪ್ಪ ಅಂತ ನೋಡಿದ್ರೆ, ಒಂದು ವೇಳೆ ನೀವು ವಾಟ್ಸಪ್ನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಾದ GB ವಾಟ್ಸಪ್ಪು, ವಾಟ್ಸಪ್ ಪ್ಲಸ್ ಈ ರೀತಿ ವಾಟ್ಸಪ್ನ ಯೂಸ್ ಮಾಡೋದ್ರಿಂದ ನಡೀತಾ ಇದೆ. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಪ್ರಕಾರ ಈ ರೀತಿ ಮಾಡಿಫೈಡ್ ಮತ್ತು ಆಲ್ಟರ್ನೇಟಿವ್ ವಾಟ್ಸಪ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ನಾವೇನು ಅಫಿಷಿಯಲ್ ವಾಟ್ಸಪ್ನ ಕೊಡ್ತಾ ಇದ್ದೀವಿ, ಸೊ ಅದನ್ನ ಮಾತ್ರ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮಾತ್ರ ಅಲ್ಲದೆ, ನೀವು ಈ ರೀತಿ GB ವಾಟ್ಸಪ್ ಮತ್ತು ವಾಟ್ಸಪ್ ಪ್ಲಸ್ ಈ ರೀತಿ ಮಾಡಿಫೈಡ್ ವಾಟ್ಸಪ್ಗಳನ್ನು ಯೂಸ್ ಮಾಡೋದ್ರಿಂದ ಅವರು ನಿಮ್ಮ ಡೇಟಾಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ವಾಟ್ಸಪ್ ಕಡೆಯಿಂದಾನೇ ನ್ಯೂಸ್ ಬಂದಿದೆ. ಇದ್ರ ಬಗ್ಗೆ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ನೀವು ವಾಟ್ಸಪ್ನಲ್ಲೇ ಚೆಕ್ ಮಾಡಿ ನೋಡ್ಕೋಬಹುದು. ಸೊ ನಿಮ್ಮ ಒಂದು ಡೇಟಾ ಮತ್ತು ಪ್ರೈವಸಿಯನ್ನ ಸೇವ್ ಮಾಡ್ಲಿಕ್ಕೋಸ್ಕರನೇ ವಾಟ್ಸಪ್ನವರು ಈ ರೀತಿ ಟೆಂಪ್ರವರಿ ಬ್ಯಾನ್ ಕೊಡ್ತಾ ಇದ್ದಾರೆ. ಫಸ್ಟ್ ನೀವು ಆ ಒಂದು GB ವಾಟ್ಸಪ್ ನಲ್ಲಿರುವ ಡೇಟಾಗಳನ್ನೆಲ್ಲ ಬ್ಯಾಕಪ್ ಮಾಡಿಕೊಂಡು ನೀವು ಅಫಿಷಿಯಲ್ ಆದ ವಾಟ್ಸಪ್ಗೆ ಸ್ವಿಚ್ ಆಗಲಿ ಅಂತಾನೆ ಆ ರೀತಿ ಮಾಡ್ತಾ ಇದ್ದಾರೆ. GB ವಾಟ್ಸಪ್ ಮತ್ತು ಇನ್ನಿತರ ಮಾಡಿಫೈಡ್ ವಾಟ್ಸಪ್ ಅಪ್ಲಿಕೇಶನ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ತೊಂದರೆಗಳು ಬರ್ಬೋದು ಅಂತ ನಾನು ಆಲ್ರೆಡಿ 1 ವರ್ಷ ಹಿಂದೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂದ್ರೆ, ರೀಸೆಂಟ್ ಆಗಿ ಒಂದು ಮಾಲ್ವೇರ್ ಅಟ್ಯಾಕ್ ನಡೀತು, ಅಂದ್ರೆ ವೈರಸ್ ಅಟ್ಯಾಕ್ ನಡೀತು. ಅದರಿಂದ ಜಸ್ಟ್ ವಾಟ್ಸಪ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಆ ಒಂದು ಕಾಲ್ನಿಂದ ನಮ್ಮ ಒಂದು ಮೊಬೈಲ್ ಬಂದ್ಬಿಟ್ಟು ಹ್ಯಾಕ್ ಆಗಿ ನಮ್ಮ ಡೇಟಾಗಳೆಲ್ಲ ಬಂದ್ಬಿಟ್ಟು ಇನ್ನೊಬ್ರು ತೆಗಿಬಹುದಾಗಿತ್ತು. ಸೊ ಇದಕ್ಕೆ ಬಂದ್ಬಿಟ್ಟು ವಾಟ್ಸಪ್ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ಹೊಸ ಪ್ಯಾಚ್ ಅನ್ನ ಕೊಟ್ಬಿಟ್ಟಿದ್ರು, ಅಂದ್ರೆ ಹೊಸ ಸೆಕ್ಯೂರಿಟಿ ಪ್ಯಾಚ್ ನ ಅಪ್ಡೇಟ್ ಅನ್ನ ವಾಟ್ಸಪ್ ಅಲ್ಲಿ ಕೊಟ್ಟಿದ್ರು. ಆದ್ರೆ ಈ ರೀತಿ ನೀವು GB ವಾಟ್ಸಪ್ ಈ ರೀತಿ ವಾಟ್ಸಪ್ ಮಾಡಿಫೈಡ್ ವಾಟ್ಸಪ್ ನ ಯೂಸ್ ಮಾಡೋದ್ರಿಂದ ಅಫಿಷಿಯಲ್ ವಾಟ್ಸಪ್ ಕಡೆಯಿಂದ ಯಾವುದೇ ಪ್ಯಾಚ್ ಕೊಟ್ಟರು ಈ ರೀತಿ GB ವಾಟ್ಸಪ್, ವಾಟ್ಸಪ್ ಪ್ಲಸ್, ವಾಟ್ಸಪ್ ಗೋಲ್ಡ್ ಇದಕ್ಕೆ ಯಾವುದಕ್ಕೂ ಆ ಒಂದು ಅಪ್ಡೇಟ್ ಸಿಗೋದಿಲ್ಲ. ನಿಮ್ಮ ವಾಟ್ಸಪ್ ಬಂದ್ಬಿಟ್ಟು ಈಸಿಯಾಗಿ ಹ್ಯಾಕ್ ಆಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ, ಇದಕ್ಕೆ ಸೊಲ್ಯೂಷನ್ ನಿಜವಾಗ್ಲೂ ಇದೆ. ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿ ಟೆಂಪ್ರವರಿ ಬ್ಯಾನ್ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಸುಮಾರು ವಿಡಿಯೋಸ್ ಬರುತ್ತೆ. ಅದರಲ್ಲಿ ಏನು ಹೇಳ್ತಾರಪ್ಪ ಅಂತ ನೋಡಿದ್ರೆ, ನೀವು ಒಂದು VPN ಅನ್ನ ಯೂಸ್ ಮಾಡಿಕೊಂಡು GB ವಾಟ್ಸಪ್ನ ಕ್ಲಿಯರ್ ಡಾಟಾ ಕೊಟ್ಕೊಂಡು ಮತ್ತೆ ರಿಜಿಸ್ಟರ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಬಂದರೂ ಮತ್ತೆ ಒಂದು 5 ನಿಮಿಷ ಆದಮೇಲೆ ನಿಮ್ಮ ವಾಟ್ಸಪ್ ಹ್ಯಾಸ್ ಬಿನ್ ಟೆಂಪ್ರವರಿ ಬ್ಯಾನ್ ಅಂತಾನೆ ಬರುತ್ತೆ. ಸೊ ಇದು ಕರೆಕ್ಟ್ ಆದ ಸೊಲ್ಯೂಷನ್ ಅಲ್ಲ. ಇನ್ನೊಂದು ಟೆಂಪ್ರವರಿ ಸೊಲ್ಯೂಷನ್ ಏನಪ್ಪ ಅಂತ ನೋಡಿದ್ರೆ, ನೀವು ಅಫಿಷಿಯಲ್ ವಾಟ್ಸಪ್ನ ಒಂದು 20 ದಿನಕ್ಕಾದರೂ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ, ನೆಕ್ಸ್ಟು ಆ ವಾಟ್ಸಪ್ನು ಡಿಲೀಟ್ ಮಾಡಿ ಮತ್ತೆ ವಾಟ್ಸಪ್ಪಲ್ಲಿರೋ ಅಫಿಷಿಯಲ್ ವಾಟ್ಸಪ್ನ ಡೇಟಾನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನೀವು GB ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡು ಮೇ ಬಿ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಆದರೂ ನೀವು ಫಸ್ಟು ಅಫಿಷಿಯಲ್ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ, ಹಳೆ GB ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂತ ನೋಡಿದ್ರೆ, ನೀವು ಅಫಿಷಿಯಲ್ ವಾಟ್ಸಪ್ನ ನೀವು ಪ್ಲೇಸ್ಟೋರಿಂದನೇ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ಇದೇ ರೀತಿ ಬಂದ್ಬಿಟ್ಟು ನೀವು ಮಾಡಿಫೈಡ್ ವಾಟ್ಸಪ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಪರ್ಮನೆಂಟ್ ಆಗಿ ಅವರು ಬ್ಲಾಕ್ ಮಾಡ್ತಾರೆ. ಅಂದರೆ ನೀವು ಆ ಒಂದು ನಂಬರ್ನಲ್ಲಿ ಇನ್ಮೇಲೆ ವಾಟ್ಸಪ್ನ ಯೂಸ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಒಂದ್ಸಲಿ ವಾಟ್ಸಪ್ ನಂಬರ್ ಬ್ಯಾನ್ ಆಯಿತು ಅಂದರೆ ಅದು ಪರ್ಮನೆಂಟ್ ಬ್ಯಾನ್ ಆದಂಗೆ. ನನಗೆ ಸುಮಾರು ಜನ ಕೇಳ್ತಾ ಇದ್ರು, ಅಂದರೆ ವಾಟ್ಸಪ್ ನಂಬರ್ ಬ್ಯಾನ್ ಆಗಿದೆ, ಅದನ್ನ ಅನ್ಬ್ಲಾಕ್ ಮಾಡೋದು ಹೇಗೆ, ಅನ್ಬ್ಯಾನ್ ಮಾಡೋದು ಹೇಗೆ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅದು ಸಾಧ್ಯ ಇಲ್ಲ, ಅದಕ್ಕೆ ನಾನು ಅವರಿಗೆ ರಿಪ್ಲೈನ ಕೊಡೋಕೆ ಹೋಗಲಿಲ್ಲ. ಇಷ್ಟು ಹೇಳಿದ ಮೇಲೂ ನಾವು GB ವಾಟ್ಸಪ್ನೇ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಅದು ಅಫಿಷಿಯಲ್ ವಾಟ್ಸಪ್ ಅವರಿಗೆ ಹೇಗೆ ತಿಳಿಯುತ್ತೆ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು GB ವಾಟ್ಸಪ್ನಲ್ಲಿ ಅನ್ವಾಂಟೆಡ್ ಆಕ್ಟಿವಿಟೀಸ್ ನಡೆಯುತ್ತಲ್ವಾ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ನಲ್ಲಿದ್ದರೂ ನೀವು ಆನ್ಲೈನಲ್ಲಿಲ್ಲ, ಈ ರೀತಿ ಎಲ್ಲ ಮಾಡಿಫಿಕೇಶನ್ ಮಾಡ್ಬೋದಲ್ವಾ. ಈ ರೀತಿ ಕಿತಾಪತಿಗಳನ್ನು ಮಾಡೋದ್ರಿಂದ ಅದು ಏನಿದ್ರೂ ಆ ಒಂದು GB ವಾಟ್ಸಪ್ ಅಫಿಷಿಯಲ್ ವಾಟ್ಸಪ್ಗೆ ಕನೆಕ್ಟ್ ಆಗಿರಲೇಬೇಕು. ಸೊ ನಿಮ್ಮ ಒಂದು ಅಕೌಂಟ್ನಲ್ಲಿ ಏನೆಲ್ಲ ಅನ್ವಾಂಟೆಡ್ ಆಕ್ಟಿವಿಟೀಸ್ ನಡೆಯುತ್ತೋ ಅದನ್ನೆಲ್ಲ ಬಂದ್ಬಿಟ್ಟು ಮಾಡಿಫೈಡ್ ಆಕ್ಟಿವಿಟೀಸ್ ಅಂತಲೇ ಕರೀತಾರೆ.
ಸೊ ಅಫಿಷಿಯಲ್ ವಾಟ್ಸಪ್ನಲ್ಲಿ ಈ ರೀತಿ ಎಲ್ಲ ಆಪ್ಷನ್ಗಳು ಇಲ್ಲ. ಆದರೆ ಇನ್ನೊಂದು ವಾಟ್ಸಪ್ನಲ್ಲಿ ಈ ರೀತಿ ಎಲ್ಲ ಆಕ್ಟಿವಿಟೀಸ್ ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗಿ ಆ ರೀತಿ ನಂಬರ್ಸ್ಗಳನ್ನೆಲ್ಲ ಟೆಂಪ್ರವರಿಗೆ ಬ್ಯಾನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಆಮೇಲೆ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡ್ತಾರೆ. ನನ್ನ ಒಂದು ಸೊಲ್ಯೂಷನ್ ಏನಪ್ಪ ಅಂತ ನೋಡಿದ್ರೆ, ನೀವು ಅಫಿಷಿಯಲ್ ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ, ನಿಮಗೆ ಏನೇ ತೊಂದರೆ ಆಗೋದಿಲ್ಲ. ಸೊ ನಿಮ್ಮ ಒಳ್ಳೆದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಮಾಡೋದ್ರಿಂದ ನನಗೇನು ಯೂಸ್ ಇಲ್ಲ ಮಣ್ಣು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಯಾರೆಲ್ಲ GB ವಾಟ್ಸಪ್ ಯೂಸ್ ಮಾಡ್ತಾರೋ ಅವರಿಗೆಲ್ಲ ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.